ರಾಕಿ, ನನ್ನ ಹತ್ರ ಒಂದು ಸೀಕ್ರೆಟ್ ಫೈಲ್ ಇದೆ. ಶಿವಗಾಮಿ ಕಂಪ್ನಿಯಿಂದ ನಮ್ಮ ಕಂಪ್ನಿಗೆ ಡೈವರ್ಟ್ ಮಾಡಿರೋ ಎಲ್ಲ ಪ್ರಾಜೆಕ್ಟ್ ಡೀಟೇಲ್ಸು ಅದರಲ್ಲಿದೆ. ಆ ಫೈಲು ನಮ್ಮನೇಲಿರೋದು ಒಳ್ಳೇದಲ್ಲ. ಅಶೋಕಿಗೆ ನನ್ನ ಮೇಲೆ ಡೌಟ್ ಇದೆ. ಯಾವಾಗ ಬೇಕಾದರೂ ಮನೆ ಸರ್ಚ್ ಮಾಡೋದಕ್ಕೆ ಬರ್ಬೋದು, ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಹತ್ರನೇ ಸರ್ಚ್ ಮಾಡಿಸ್ಬೋದು. ಅದಕ್ಕೆ ಆ ಫೈಲ್ನ ನಿನ್ನ ಹತ್ರ ಕೊಡ್ತೀನಿ. ನೀನು ಸ್ವಲ್ಪ ಸೇಫಾಗಿ ಇಟ್ಕೊಂಡಿರೋ. ಸರಿ, ಆಯಿತು, ಹಾಗೆ ಮಾಡ್ತೀನಿ. ನಾನು ಸೇಫಾಗಿ ಇಟ್ಕೋತೀನಿ. ನಿನ್ನ ಮನೆ ಎಲ್ಲಿದೆ ಅಂತ ಅಶೋಕಿಗೆ ಗೊತ್ತಾ? ಗೊತ್ತಿಲ್ಲ. ಅವನು ಮನೆಗೆ ಹುಡ್ಕೊಂಡು ಬಂದರೂ ಅವನ ಕೈಗೇನೂ ಸಿಗಲ್ಲ. ತುಂಬ ವರ್ಷಗಳಿಂದ ನನ್ನ ಸೀಕ್ರೆಟ್ ಡಾಕ್ಯುಮೆಂಟ್ಸ್ನೆಲ್ಲ ಇಡೋದಕ್ಕೆ ಒಂದು ಸೇಫ್ ಜಾಗ ಇದೆ. ಅದಕ್ಕೆ ನಾನು ಅದನ್ನೆಲ್ಲ ಆ ಜಾಗದಲ್ಲಿ ಇಟ್ಟಿರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಸರಿ ರಾಗಿ, ಆಗಿದ್ರೆ ಫೈಲ್ ತೊಗೊಂಬರ್ತೀನಿ, ನಿಂಗೆ ಕಾಲ್ ಮಾಡ್ತೀನಿ, ಮೀಟ್ ಮಾಡೋಣ ಆಮೇಲೆ. ಆಯಿತು. ಸರಿ. ಆರ್ಯ ರಾತ್ರಿ ಕಾಲ್ ಮಾಡಿದ್ದ, ವಾಪಸ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬಂತು. ಇರ್ಲಿ, ಇವಾಗ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಓ, ಶಿವಗಾಮಿನೇ ಕಾಲ್ ಮಾಡ್ತೀಯಾಳೆ. ಓ, ಮೋಸ್ಟ್ಲಿ ನೆನ್ನೆ ನೈಟ್ ಟ್ರೈ ಮಾಡಿರ್ತಾಳೆ, ಸ್ವಿಚ್ ಆಫ್ ಆಗಿರುತ್ತೆ. ಈಗ ಕಾಲ್ ಮಾಡ್ತೀಯಾಳೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಣೋ. ನಿನ್ನೆ ರಾತ್ರಿ ಕಾಲ್ ಮಾಡಿದ್ಯಾ? ಮಾಡಿದ್ದೆ. 4 to 5 ಟೈಮ್ಸ್ ಕಾಲ್ ಮಾಡಿದ್ದೆ. ರಿಂಗ್ ಆಯ್ತಾ? ಪೂರ್ತಿ ರಿಂಗ್ ಆಯ್ತು. ಸಾರಿ ಕಣೋ, ನನಗೆ ಕೇಳಿಸ್ಲೇ ಇಲ್ಲ. ರಿಂಗ್ ಟೋನ್ ವಾಲ್ಯೂಮ್ ಕಡಿಮೆ ಇತ್ತು ಅನ್ಸತ್ತೆ, ನನಗೆ ಗೊತ್ತಾಗಿಲ್ಲ. ಅಲ್ಲ, ಮತ್ತೆ ನಾನು ನಿನ್ ಕಾಲ್ ಬ್ಯಾಕ್ ಮಾಡ್ದೆ, ಬಟ್ ನಿನ್ ಫೋನು ಸ್ವಿಚ್ ಆಫ್ ಅಂತ ಬಂತು. ಹೇಳು, ಏನಾದ್ರೂ ಅರ್ಜೆಂಟ್ ಇತ್ತಾ? ಎಲ್ಲ ನಾನೇ ಕ್ಲಿಯರ್ ಮಾಡಿದ್ದೀನಿ. ನೀನು ಆಫೀಸಿಗೆ ಬರ್ತೀಯಲ್ವಾ, ಅಲ್ಲೇ ಮಾತಾಡೋಣ. ನಥಿಂಗ್ ಟು ವರಿ. ಸರಿ, ಓಕೆ, ಆಯ್ತು. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಜಾಗಿಂಗ್ ಹೋಗಿದ್ರಾ? ಇಲ್ಲ, ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು, ಶೂಸ್ ಹಾಕೊಂಡು, ಟೀ ಶರ್ಟ್ ಹಾಕೊಂಡು ಬ್ಯಾಂಕ್ ದರೋಡೆ ಮಾಡೋಣ ಅಂತ ಹೋಗಿದ್ದೆ. ಸೆಕ್ಯೂರಿಟಿ ಬ್ಯಾಂಕ್ ಮುಂದೆನೆ ಕೂತ್ಕೊಂಡಿದ್ದ, ಅದಕ್ಕೆ ವಾಪಸ್ ಬಂದೆ. ಏನ್ ಮಾತಾಡ್ಬೇಕು, ಏನ್ ಕೇಳಬೇಕು ಅಂತ ಜ್ಞಾನ ಇಲ್ವಾ ನಿನಗೆ? ಈ ತರ ಡ್ರೆಸ್ ಮಾಡ್ಕೊಂಡು ಜಾಗಿಂಗ್ ಹೋಗ್ದೆ ಇನ್ನೇನು ಆಫೀಸ್ಗೆ ಹೋಗ್ತಾರೆ? ನಾನ್ಸೆನ್ಸ್. ಅಕ್ಕ, ಮಣಿ, ಚಿನ್ನಿ, ಯಾವ ಕೀ ಇದು? ಆರ್ಯನ್ ರೂಮ್ ಕೀ. ಆರ್ಯ ರೂಮ್ಗೆ ಹೋಗ್ಬೇಕಾದ್ರೆ ಬೀಳ್ಸ್ಕೊಂಡು ಹೋಗ್ಬಿಟ್ಟ. ಒಳ್ಳೆ ಟೈಮ್ಗೆ ಕೀ ಸಿಕ್ಕಿದೆ ನಮ್ಗೆ. ಕೆಲಸ ಮಾಡೋದ್ ಬಿಟ್ಬಿಟ್ಟು ಗುಂಪು ಕಟ್ಕೊಂಡು ಅರಟೆ ಹೊಡಿತಿದ್ದೀರಾ? ನೆಲ ಎಲ್ಲ ಒರೆಸಿ ಆಯ್ತಲ್ವಾ, ಅದಕ್ಕೆ ನೆಕ್ಸ್ಟ್ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ. ಡಿಸ್ಕಷನ್? ಡಿಸ್ಕಷನ್ ಇಂಗ್ಲಿಷು? ನಾನು ಸ್ನಾನ ಮಾಡಕ್ ಹೋಗ್ತಾ ಇದ್ದೀನಿ.
ಕಾಫಿ ಬೇಕಾ ತಿಂಡಿ ಬೇಕಾ ಅಂತ ಯಾರಾದ್ರೂ ಬಂದು ಬಾಗ್ಲು ತಟ್ಟಿದ್ರೆ ಅವ್ರ ಕೈನ ಕತ್ತರಿಸಾಕ್ಬಿಡ್ತೀನಿ. ಹಾ ಎಕ್ಸ್ಪೆಷಲಿ ನೀನು, ನಿಂದು ಸ್ವಲ್ಪ ಜಾಸ್ತಿ ಆಯ್ತು. ನಾ ಒಂದೆರಡು ಕ್ಷಣ ನನ್ನ ಉಸಿರೇ ನಿಂತು ಹೋಗಿತ್ತು. ಯಪ್ಪ, ನಮಗೂ ಇದೇ ಬೇಕಾಗಿತ್ತು.